ಕೊಡ್ತಾ ಇದ್ರು. ಅಲ್ಲಿನ ಬಳ್ಳಾರಿಯ ಜೈಲ್ನ ಆಸ್ಪತ್ರೆಯ ವೈದ್ಯರ ಯಾವುದೇ ಒಂದು ಟ್ರೀಟ್ಮೆಂಟ್ಗೂ ಕೂಡ ದರ್ಶನ್ ಒಪ್ತಾ ಇರಲಿಲ್ಲ, ಹಠ ಮಾಡ್ತಾ ಇದ್ರು. ನಾನು ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಅನ್ನೋದೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇತ್ತು. ಒಂದು ಹಂತಕ್ಕೆ ದರ್ಶನ್ ಅವರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಗೆ ಒಳಪಡಲಿಕ್ಕೆ ಕನ್ವಿನ್ಸ್ ಮಾಡಿದ್ದೇನೆ ವಿಜಯಲಕ್ಷ್ಮಿ ಅವರೇನೆ. ಹಾಗೆ ಹೋರಾಟ ಮಾಡಿದ ವಿಜಯಲಕ್ಷ್ಮಿ ಅವರ ಆ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋ ಡೌಟ್ ಕಾನೂನು ವಾದ ಪ್ರತಿವಾದ ಇದರ ಪ್ರಬಲ ಪಾತ್ರ ಕೂಡ ಇದೆ ಇವತ್ತು ಹೈಕೋರ್ಟ್ನಲ್ಲಿ ಬೇಲ್ ಲಭ್ಯವಾಗಲಿಕ್ಕೆ. ಬಟ್ ವಿಜಯಲಕ್ಷ್ಮಿ ಅವರ ಪಾತ್ರ ಶ್ರಮ ಕೂಡ ನಾವಿಲ್ಲಿ ಗಮನಿಸಲೇಬೇಕು. ಹೀಗಾಗಿ ಅದೇ ಸಂತೋಷವನ್ನ ವಿಜಯಲಕ್ಷ್ಮಿ ಅವರು ಇವತ್ತು ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ ರೈಟ್. ಸ್ಮಿತಾ, ಇನ್ನು ನಾವು ನೋಡೋದಾದ್ರೆ ಸಿ.ವಿ. ನಾಗೇಶ್ ಕೂಡ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಕಕ್ಷಿದಾರನಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥದ್ದು. ನಾವು ಇಫ್ ಯು ಕ್ಯಾನ್ ರಿಮೆಂಬರ್ ಸ್ಮಿತಾ, ಯಾವ ರೀತಿಯಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದವು ಮತ್ತು ಈ ಒಂದು ಜಾಮೀನು ಸಿಗುವ ವಿಚಾರದ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಇದೊಂಥರ ಒಂದು ಮೈಲಿಗಲ್ಲು ಪ್ರಕರಣ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ. ಸೊ ಆ ಆರ್ಗ್ಯುಮೆಂಟ್ಗಳು ನಡೆದವು, ಚಾರ್ಜ್ ಶೀಟ್ ಆಧಾರದ ಮೇಲೆ ನಡೆದಿರ್ತಕ್ಕಂಥ ಆರ್ಗ್ಯುಮೆಂಟ್ ಇರ್ಬೋದು, ಅದನ್ನ ಎಲ್ಲವನ್ನ ಒಮ್ಮೆ ರಿಕಾಲ್ ಮಾಡಿಕೊಂಡು ಈ ಪ್ರಕರಣದ ಪ್ರಾಮಿನೆನ್ಸ್ ಅನ್ನ ಅಥವಾ ಪ್ರಾಮುಖ್ಯತೆಯನ್ನ ಒಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಸ್ಮಿತಾ. ನಿಜ ಶ್ರೀಲಕ್ಷ್ಮಿ, ನೋಡಿ ನಾವು ಲಾ ಎಕ್ಸ್ಪರ್ಟ್ಗಳಾಗದೆ ಹೋದರೂ ಕೂಡ ಅನೇಕ ಪ್ರಕರಣಗಳ ವಿಚಾರಣೆ ಯಾವ ರೀತಿ ನಡೆಯುತ್ತೆ, ವಾದ ಪ್ರತಿವಾದ ಅನ್ನೋದನ್ನ ಬೀಂಗ್ ಎ ಜರ್ನಲಿಸ್ಟ್ ನಾವು ಕೂಡ ಪತ್ರಕರ್ತರಾಗಿ ಕೂಡ ನಾವು ಗಮನಿಸಿರ್ತೀವಿ. ಇಲ್ಲಿ ಮೆರಿಟ್ ಆಫ್ ದ ಕೇಸಸ್ ಮೇಲೇನೆ ಇದು ಬೇಲ್ ಅರ್ಜಿಯ ವಿಚಾರಣೆ ಆದರೂ ಕೂಡ ನೇರವಾಗಿ ವಕೀಲರಾದ ಸಿ.ವಿ. ನಾಗೇಶ್ ಅವರು ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಮೆರಿಟ್ಸ್ನ ಬಗ್ಗೆನೇ ಆರ್ಗ್ಯೂ ಮಾಡ್ತಾ ಹೋದ್ರು. ಅಂದರೆ ಹೇಗೆ ಸಾಕ್ಷ್ಯಗಳಲ್ಲಿ ನಂಬೋಕೆ ಅರ್ಹವಾದ ವಿಚಾರಗಳು ಕೆಲವೊಂದಿಷ್ಟೇ ಇದೆ, ಹಾಗೆ ಪೊಲೀಸರು ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ದಾಖಲು ಮಾಡಿರುವ ಅಂಶಕ್ಕೂ ಹಾಗೆ FSL ನ ರಿಪೋರ್ಟ್ಗೂ ಯಾವ ರೀತಿಯಾದ ವ್ಯತ್ಯಾಸ ಇದೆ, ಹೇಗೆ ರಿಮಾಂಡ್ ಕಾಪಿಗಳಲ್ಲಿ ಕೆಲ ಅಂಶಗಳನ್ನು ಸ್ಕಿಪ್ ಮಾಡಲಾಗಿದೆ, ಹೇಗೆ ಚಾರ್ಜ್ ಶೀಟ್ನಲ್ಲಿ ಅದನ್ನು ಸೇರಿಸಿ ಚಾರ್ಜ್ ಶೀಟನ್ನು ಕೊಡಲಾಗಿದೆ, ಇದೆಲ್ಲ ವಿಚಾರಗಳನ್ನು, ಹಾಗೆ ಡಿಲೇ ಬಗ್ಗೆ ಪ್ರಮುಖವಾಗಿ ನಾವು ಮಾತನಾಡೋದಾದರೆ ಪ್ರಕರಣ ಆಗಿ ಹೆಚ್ಚು ಕಮ್ಮಿ 2-3 ದಿನಗಳವರೆಗೂ ಕೂಡ ಘಟನೆ ನಡೆದಿದೆ ಎನ್ನಲಾದ ಜಾಗವನ್ನು ಸೀಸ್ ಮಾಡಿರಲಿಲ್ಲ. ಹೇಳಿಕೆಗಳನ್ನು ಆರೋಪಿಗಳು ಹಾಗೆ ಸಾಕ್ಷ್ಯಗಳ ಹೇಳಿಕೆಯನ್ನು ತೆಗೆದುಕೊಳ್ಳೋ ಪ್ರಕ್ರಿಯೆಯಲ್ಲೂ ಕೂಡ ವಿಳಂಬವಾಯಿತು. ಹೀಗೆ ತನಿಖಾಧಿಕಾರಿಗಳ ಪ್ರತಿಯೊಂದು ಹೆಜ್ಜೆ ಬಗ್ಗೆ ಕೂಡ ಇನ್ ಡೀಟೇಲ್ ಚಿಕ್ಕ ಚಿಕ್ಕ ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಮಧ್ಯಂತರ ಬೇಲ್ ಕೊಡಿಸುವಲ್ಲೂ ಕೂಡ ಅವರು ಪ್ರಯೋಗ ಮಾಡಿದ್ದು ಇಂಥದ್ದೇ ಅಸ್ತ್ರವನ್ನ. ಹೆಲ್ತ್ ಗ್ರೌಂಡ್ ಮೇಲೆ ಅವರು ಅರ್ಜಿ ಸಲ್ಲಿಸಿದಾದ್ರೂ ಕೂಡ ನಿರೀಕ್ಷಣಾ ಮಧ್ಯಂತರ ಜಾಮೀನಿಗೆ ಆಗ್ಲೂ ಕೂಡ ನಾವು ಗಮನಿಸಿದ್ವಿ, ಟವರ್ ಲೊಕೇಶನ್ ಇಂದ ಹಿಡಿದು ಬಿಟ್ಟು ಸಾಕ್ಷ್ಯಗಳ ಏನು ಬಟ್ಟೆ ರೂಪದಲ್ಲಿದ್ದ ಸಾಕ್ಷ್ಯಗಳ ಮೇಲಿದ್ದ ರಕ್ತದ ಕಲೆವರೆಗೂ ಕೂಡ ಚಿಕ್ಕ ಚಿಕ್ಕ ಅಂಶವನ್ನ ಕೂಡ ಹೈಲೈಟ್ ಮಾಡಿ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಿದ್ರು. ನೋ ಡೌಟ್ SPP ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಪ್ರಬಲವಾದ ವಾದ ಮಂಡನೆಯನ್ನು ಮಾಡಿದ್ರು ಕೂಡ ಕೋರ್ಟ್ನಲ್ಲಿ ನಮಗೆ ಗೊತ್ತಿದೆ ವಿನ್ ಇಸ್ ವಿನ್. ಈಗ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಮನ್ನಣೆಯನ್ನ ಕೊಟ್ಟಿದೆ ಕೋರ್ಟ್. ಹೀಗಾಗಿ ದರ್ಶನ್ ಅವರಿಗೆ ರಿಲೀಫ್ ತಂದು ಕೊಡುವಲ್ಲಿ ಸಿ.ವಿ. ನಾಗೇಶ್ ಅವರ ಈ ಪ್ರಬಲ ವಾದ ಮಂಡನೆ, ಮೈನ್ಯೂಟ್ ಡೀಟೇಲ್ಸ್ ಅನ್ನ ಒಳಗೊಂಡ ವಾದ ಮಂಡನೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ಟು ಯು. ಎಸ್, ಇನ್ನು ಮಾದೇಶ್ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಂದು ಕಡೆ BGS ಆಸ್ಪತ್ರೆ ಹತ್ರ ನಟ ಧನ್ವೀರ್ ಬರ್ತಿದ್ದಾರೆ. ನಿರಂತರವಾಗಿ ದರ್ಶನ್ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಜೊತೆ ಅವರಿದ್ದಾರೆ, ದರ್ಶನ್ ಜೊತೆ ಇದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ದರ್ಶನ್ಗೆ ಜಾಮೀನು ಮಂಜೂರು ಆದಂಥ ಬೆನ್ನಲೆಯಲ್ಲಿ ಈಗಾಗಲೇ ಅವರ ಪರ ಅಂದರೆ ಅವರ ಆತ್ಮೀಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಖುಷಿಯನ್ನು ವ್ಯಕ್ತಪಡಿಸುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರವಾಗಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕುವಂಥ ಕೆಲಸನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಯಾರೆಲ್ಲ ಆಪ್ತರಿದ್ರು ಅದರಲ್ಲಿ ಧನ್ವೀರ್ ಏನಿದ್ದಾರೆ ಇವರು ಸ್ಟಾರ್ಟಿಂಗ್ ದಿನದಿಂದಲೂ ಕೂಡ ದರ್ಶನ್ನ ಜೊತೆಲೇ ಇದ್ದಾರೆ. ಅಂದರೆ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರಾದಂಥ ಬೆನ್ನಲೆಯಲ್ಲಿ ಅಲ್ಲಿಂದ ಬಳ್ಳಾರಿಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದರ್ಶನ್ ಕಾರನ್ನ ಓಡಿಸ್ಕೊಂಡು ಬಂದಂಥವ್ರು
ಧನ್ವೀರ್ ಅವತ್ತಿನಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ದರ್ಶನ್ ಜೊತೆಗೆ ಇದ್ದಾರೆ. ದರ್ಶನ್ ರಿಲೀಸ್ ಆದಾಗಿಂದಲೂ ಕೂಡ ಈ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಆಗಿದ್ರು ಕೂಡ ವಿಜಯಲಕ್ಷ್ಮಿ ದರ್ಶನ್ ಕೂಡ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಆ ಒಂದು ಅಂದ್ರೆ ದರ್ಶನ್ ಕುಟುಂಬಕ್ಕೆ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಧನ್ವೀರ್ ಜೊತೆಯಾಗಿಯೇ ಇದ್ದಾರೆ. ಈಗ ರೆಗ್ಯುಲರ್ ಜಾಮೀನು ಆದೇಶ ಆದಂತ ಬೆನ್ನಲೆಯಲ್ಲಿ ಈಗ BJS ಆಸ್ಪತ್ರೆಗೆ ಬಂದು ದರ್ಶನ್ ಅನ್ನ ಮೀಟ್ ಮಾಡೋದಕ್ಕೆ ಧನ್ವೀರ್ ಅವರು ಬಂದಿದ್ದಾರೆ. ಇಷ್ಟು ದಿನಗಳ ಕಾಲ ಒಂದಷ್ಟು ಟೆನ್ಷನ್ ಇತ್ತು. ಮಧ್ಯಂತರ ಜಾಮೀನು ಅವಧಿ ಮುಗಿದ ಮೇಲೆ ಮತ್ತೆ ಎಲ್ಲೊಂದ್ ಕಡೆ ದರ್ಶನ್ ಒಳಗೋಗ್ತಾರ ಅನ್ನೋಂತ ಒಂದಷ್ಟು ಆತಂಕ ಕೂಡ ಇತ್ತು. ಈಗ ಅದೆಲ್ಲ ಒಂದಷ್ಟು ಕನ್ಫ್ಯೂಷನ್ ಗಳಿಗೆ ಜೊತೆಗೆ ಒಂದು ಭಯ ಮತ್ತು ಆತಂಕಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಈ ಒಂದು ಬೆನ್ನಲ್ಲೇ ಅವರ ಅಭಿಮಾನಿಗಳು ಕೂಡ ಹೊರಗಡೆ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಸದ್ಯಕ್ಕೆ ನಾನು BJS ಆಸ್ಪತ್ರೆ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಸೇರಿದ್ದಾರೆ ದರ್ಶನ್ ನೋಡೋದಕ್ಕೆ ಅಂತೇಳಿ. ಸಾಕಷ್ಟು ಜನ ಸೇರಿದ್ದಾರೆ. ಜೊತೆಗೆ ಅವರ ಆತ್ಮೀಯರು ಯಾರೆಲ್ಲ ಇದ್ದಾರೆ, ದರ್ಶನ್ ಒಂದಷ್ಟು ಬಳಗ ಇದೆ. V ಹರಿಕೃಷ್ಣ ಆಗಿರ್ಬೋದು, ತರುಣ್ ಸುಧೀರ್ ಆಗಿರ್ಬೋದು, ಮತ್ತೆ ರಕ್ಷಿತಾ ಪ್ರೇಮ್ ಆಗಿರ್ಬೋದು, ಈ ಎಲ್ಲರೂ ಕೂಡ ಆತನ ಪರವಾಗಿ ದರ್ಶನ್ ಪರವಾಗಿ ಒಂದಷ್ಟು ಪೋಸ್ಟ್ ಗಳನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರ ಅಭಿಮಾನಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಬ್ರೋ, ದರ್ಶನ್ ರಿಲೀಸ್ ಆಗಿದ್ದಾರೆ, ಏನ್ ಹೇಳ್ತೀರಾ? ಜೈ ಡಿ ಬಾಸ್. ಇಷ್ಟು ದಿನ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳಾಗ್ತಿತ್ತು, ಬೇರೆಯವರು ಒಂದೊಂದು ರೀತಿ ಮಾತಾಡ್ತಿದ್ರು. ಈಗ ಅಭಿಮಾನಿಗಳು ಬಿಟ್ಟು ಕೊಡ್ತಿರ್ಲಿಲ್ಲ. ಇವಾಗ ಅಭಿಮಾನಿಗಳ ಆಸೆ ಅಂತೆ ಹೊರಗಡೆ ಬರ್ತಿದ್ದಾರೆ. ಫುಲ್ ರಿಲೀಫ್. ಅವರು ತಪ್ಪು ಮಾಡದೆ ಹೋಗ್ಲಿ, ಯಾವತ್ತೂ ನಾವು ಫ್ಯಾನ್ಗಳು. ಏನಂತೀರ? ಅಷ್ಟೇ. ಇದಿಷ್ಟು ಇಲ್ಲಿನ ಅಭಿಮಾನಿಗಳ ಮಾತು. ಅಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ನಮ್ಮ ಬಾಸ್ ಏನೇ ಮಾಡಿದ್ರು ಕೂಡ ನಾವು ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳಿ ಅಭಿಮಾನಿಗಳು ಹೇಳುವಂತ ಕೆಲಸನ ಮಾಡ್ತಿದ್ರು. ಈಗ ದರ್ಶನ್ಗೆ ಜಾಮೀನು ಸಿಕ್ಕ ಮೇಲೂ ಕೂಡ ಒಂದು ಸೆಲೆಬ್ರೇಷನ್ ಅನ್ನ ಜಾಸ್ತಿ ಮಾಡುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಿದ್ದಾರೆ. ಬರೀ BJS ಆಸ್ಪತ್ರೆ ಬಳಿ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಮಾಡುವಂತ ಕೆಲಸವನ್ನು ಕೂಡ ಅಂದ್ರೆ ದರ್ಶನ್ ರಿಲೀಸ್ ಆಗಿರುವಂತ ವಿಚಾರವನ್ನ ಪೋಸ್ಟ್ ಮಾಡೋದ್ರ ಮೂಲಕ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದಿವಿತ್, ಮಾದೇಶ, ಧನ್ವೀರ್ ಬಿಟ್ರೆ ಬೇರೆ ಯಾವುದಾದ್ರೂ ಸಿನಿಮಾ ನಟರು, ತರುಣ್ ಸುಧೀರ್ ಹೇಳ್ತಾ ಇದ್ರಿ, ರಕ್ಷಿತಾ ಹೇಳ್ತಾ ಇದ್ರಿ, ಬೇರೆ ಯಾರಾದ್ರೂ ಬಂದಿದ್ದಾರಾ? ದಿವಿತ್, ಈಗಾಗಲೇ ಈ ಒಂದು BJS ಆಸ್ಪತ್ರೆಗೆ ದರ್ಶನ್ ಯಾವಾಗ ದಾಖಲಾದ್ರು ಅವರಿಗೆ ಸರ್ಜರಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಡೀಷನ್ಗಳನ್ನ ಅಪ್ಲೈ ಮಾಡಿ ಒಂದು ಆಸ್ಪತ್ರೆಗೆ ದಾಖಲಾಗಿತ್ತು. ಅದರಲ್ಲಿ 7 ಜನರಿಗೆ ಮಾತ್ರ ದರ್ಶನ್ ಅನ್ನ BJS ಆಸ್ಪತ್ರೆಯಲ್ಲಿ ಭೇಟಿ ಆಗಬಹುದು ಅಂತ ಒಂದಷ್ಟು ರೂಲ್ಸ್ ಅನ್ನು ಕೂಡ ಹಾಕಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಗ ಆಗಿರ್ಬೋದು, ದರ್ಶನ್ ಪತ್ನಿ ಆಗಿರ್ಬೋದು, ಜೊತೆಗೆ ಧನ್ವೀರ್ ಸೇರಿದಂತೆ 7 ಜನರಿಗೆ ಮಾತ್ರ ಈ ಒಂದು ಆಸ್ಪತ್ರೆಯಲ್ಲಿ ದರ್ಶನ್ರನ್ನ ಭೇಟಿ ಆಗೋದಕ್ಕೆ ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡಲಾಗಿತ್ತು. ಈಗ ಜಾಮೀನು ಮಂಜೂರಾದ್ರೂ ಕೂಡ ಒಂದು ಆದೇಶದ ಕಾಪಿ ಏನಿರುತ್ತೆ ಆ ಎಲ್ಲವೂ ಕೂಡ ಪತ್ರದ ಅಂದ್ರೆ ಆ ಡಾಕ್ಯುಮೆಂಟ್ ವರ್ಕ್ಗಳು ಕೂಡ ಇನ್ನೂ ಕೂಡ ಬಾಕಿ ಇದೆ. ಅದಾದ ಮೇಲೆ ದರ್ಶನ್ರನ್ನ ಯಾರಾದ್ರೂ ಕೂಡ ಭೇಟಿ ಆಗ್ಬೋದು ಅನ್ನೋಂಥದ್ದು ಇರುತ್ತೆ. ಸದ್ಯಕ್ಕೆ ಅವರ ಒಂದು ಜಾಮೀನು ಆದೇಶ ಏನಿದೆ ಆ ಒಂದು ಪ್ರತಿ ಸಿಗೋವರೆಗೂ ಕೂಡ ಎಲ್ಲರೂ ಕೂಡ ಬಂದು ಭೇಟಿ ಆಗೋದಕ್ಕೆ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಹೊರಗಡೆ ಬಿದ್ದಿಲ್ಲ. ಈಗಾಗಲೇ ದರ್ಶನ್ ಪರವಾಗಿ ಅವರೆಲ್ಲರೂ ಕೂಡ ತರುಣ್ ಸುಧೀರ್ ಆಗಿರ್ಬೋದು, ಮತ್ತೆ ರಕ್ಷಿತಾ ಪ್ರೇಮ್ ಆಗಿರ್ಬೋದು, ಅವರ ಆತ್ಮೀಯ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಅವರಿಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ ಗಳನ್ನು ಮಾಡ್ಕೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದ ಮೂಲಕ ಖುಷಿಯನ್ನ ಹಂಚಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಬಿಗ್ ರಿಲೀಫ್ ಸಿಕ್ಕಿದೆ, ನ್ಯಾಯದೇವತೆ ಇದ್ದಾಳೆ ಅನ್ನುವಂತ ಒಂದಷ್ಟು ಪೋಸ್ಟ್ ಗಳನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ದರ್ಶನ್ ಜೊತೆ ಇರುವಂತಹ ಒಂದಷ್ಟು ಫೋಟೋಗಳನ್ನ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ 7 ಜನರಲ್ಲಿ ದರ್ಶನ್ ಅನ್ನ ಮೀಟ್ ಆಗೋದಕ್ಕೆ ಅವಕಾಶ ಇರುವಂತ 7 ಜನರಲ್ಲಿ ಧನ್ವೀರ್ಗೆ ಅವಕಾಶ ಇತ್ತು. ಹೀಗಾಗಿ ಧನ್ವೀರ್ ಬಂದು ಅವರನ್ನ ಭೇಟಿ ಆಗುವಂತ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಅವರ ಆಪ್ತ ಬಳಗ ಯಾರಿದ್ರೆ ಅವರು ಕೂಡ ಬಂದು ಭೇಟಿ ಆಗುವಂತ ಸಾಧ್ಯತೆ ಇದೆ. ದರ್ಶನ್ ಈಗ ಸದ್ಯಕ್ಕೆ ಮತ್ತೊಂದು ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಿದೆ. ಅಂದ್ರೆ ಜಾಮೀನು ಸಿಕ್ಕಿದೆ, ಮತ್ತೊಂದ್ ಕಡೆ ಸರ್ಜರಿ ಮಾಡಿಸ್ಬೇಕಾ ಇಲ್ಲೋ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ದರ್ಶನ್ ಕುಟುಂಬಸ್ಥರು ಈ BJS ಆಸ್ಪತ್ರೆ ವೈದ್ಯರ ಜೊತೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶ್ರೇಷ್ಮಿ, ಭಾಳ ಪ್ರಮುಖವಾಗಿ ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಪತ್ನಿಯ ಹೋರಾಟ ನಿಜವಾಗ್ಲೂ ಕೂಡ ಒಬ್ಬರಿಗೆ ಪತ್ನಿ ಅಥವಾ ಹೆಂಡತಿ ಅಂದರೆ ಹಿಂಗಿರ್ಬೇಕು ನೋಡಿ. ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದು. ದೇವಸ್ಥಾನ ಪೂಜೆ ಪುನಸ್ಕಾರ, ಜೊತೆಗೆ ಬಳ್ಳಾರಿಲಿದ್ದರೂ ಕೂಡ ಬಿಡಲಿಲ್ಲ. ಬೆಂಗಳೂರಿಗೆ ಬರ್ತಾ ಇದ್ರು ವಿಜಯಲಕ್ಷ್ಮಿ. ಬಳ್ಳಾರಿಗೆ ಹೋಗ್ಬೋದಾ ತನ್ನ ಪತಿಯನ್ನು ನೋಡೋದಕ್ಕೆ ಅನ್ನುವಂಥ ಲೆಕ್ಕಾಚಾರ ಇತ್ತು.